ಸಾಲಿಗ್ರಾಮ ತಾಲೂಕಿನ ದೇವಿತಂದರೆ ಗ್ರಾಮದಲ್ಲಿ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಸೇರಿ ಮಾಜಿ ಸಚಿವ ಸಾರಾ ಮಹೇಶ್ ಅವರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ಇದೇ ಸಂದರ್ಭದಲ್ಲಿ ಅಭಿಮಾನಿಗಳನ್ನು ಉದ್ದೇಶಿಸಿ ಮಾತನಾಡಿದ ಸಾರಾ ಮಹೇಶ್ ಅವರು, ಗ್ರಾಮದ ಮಾರಿಗುಡಿ ದೇವಾಲಯದ ಅಭಿವೃದ್ಧಿಗೆ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೈಗಾರಿಕಾ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರಿಂದ 9 ಲಕ್ಷ ಅನುದಾನ ಕೊಡಿಸುವುದಾಗಿ ಹಾಗೂ ಸಾರಾ ಮಹೇಶ್ ಅವರು ವೈಯಕ್ತಿಕವಾಗಿ 1 ಲಕ್ಷ ಹಣ ನೀಡುವುದಾಗಿ ತಿಳಿಸಿದರು. ಅನಾರೋಗ್ಯದಿಂದ ಬಳಲುತ್ತಿರುವ ತೋಟದ ಮನೆ ಪ್ರದೀಪ್ ಅವರಿಗೆ ವೈಯಕ್ತಿಕವಾಗಿ 50,000 ನೆರವು ಹಾಗೂ 2 ಲಕ್ಷ ಹಣವನ್ನು ಕೊಡಿಸುವುದಾಗಿ ಸಾರಾ ಮಹೇಶ್ ಘೋಷಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ ಮಂಜೇಗೌಡ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ತಂದ್ರೆ ಲೋಕೇಶ್, ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರಾದ ತಂದ್ರೆ ಕೊಪ್ಲೂರು ರವಿ, ಮಹಾದೇವಪ್ಪ, ಸ್ವಾಮಿ, ಸುನೀತಾ, ಮಹೇಶ್, ಕೀರ್ತಿಕುಮಾರ್, ಕುಮಾರ, ಪ್ರಸನ್ನ, ಉಮೇಶ್, ಹಳ್ಳಿ ಮೈಸೂರು ಸ್ವಾಮಿ, ಪ್ರೀತಿ ಕುಮಾರ್, ಮೂರ್ತಿ, ಎಸ್ಡಿಎಂಸಿ ಅಧ್ಯಕ್ಷ ಮಹೇಶ್, ಲೋಕೇಶ್, ಚಂದ್ರ, ನಾಗೇಂದ್ರಪ್ಪ, ಜಗದೀಶ್ ಮೈಸೂರು, ಉಮೇಶ್ ತೋಟದ ಮನೆ, ನಂದೀಶ್, ಹರೀಶ್, ದಿವಾಕರ್, ಕೆಆರ್ ನಗರ, ರಾಜಶೇಖರ್ ಸೇರಿದಂತೆ ಹಲವು ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಉಪಸ್ಥಿತರಿದ್ದರು. 2028ಗೆ ಸಚಿವರಾಗಿ ಕ್ಯಾಬಿನೆಟ್ ಹೊರ ಬರಬೇಕು ಅಂತ ಹೇಳಿ ಎಲ್ಲರೂ ಆಶಯ ಮಾಡೋಣ. ಗ್ರಾಮದ ವತಿಯಿಂದ ಸನ್ಮಾನ ಮಾಡುತ್ತಿದ್ದಾರೆ. ಎಲ್ಲ ಚಪ್ಪಾಳೆ ಮುಖಾಂತರ ಶೋಭಾ ಹೊರಡಿಸಿ ಒಳ್ಳೆಯಲ್ಲಿ ಸನ್ಮಾನ ಮಾಡುವಂತ ನಮ್ಮ ಗ್ರಾಮದ ಮುಖಂಡರು ಲೋಕೇಶ್ ಅವರು ಮಾಡುವಂತ ದೇವರು ಆಶಯ ಕೊಡ್ಲಿ ಅಂತ. ಬಂಧುಗಳೇ, ಇವತ್ತು 2 ಮನೆ ಗೃಹ ಪ್ರವೇಶಕ್ಕೆ ಬರ್ಬೇಕಿತ್ತು. ಬರುವಂತ ಸಂದರ್ಭದಲ್ಲಿ ಲೋಕಿ ಮತ್ತೆ ಮಾದೇವಪ್ಪನ ಸ್ನೇಹಿತರೆಲ್ಲ ಒಂದು ನಮ್ಮ ಹುಟ್ಟುಹಬ್ಬ ಮಾಡ್ತೀವಿ ಅಂತಂದ್ರು. ನಾನು ಅವ್ರ ಕೈ ಮುಗಿ ಕೇಳ್ಕೊಂಡೆ. ಒಂದು ಪಟಾಕಿ ಹೊಡೆಯಂಗಿಲ್ಲ, 2ನೇದು ಕೇಕ್ ಕಟ್ ಮಾಡಂಗಿಲ್ಲ, ಹಂಗಿದ್ರೆ ಬರ್ತೀನಿ. ಪಟಾಕಿ ಹೊಡೆಯೋದ್ರಿಂದ ಕೆಲವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇರ್ತದೆ, ಮತ್ತೆ ಪ್ರಾಣಿಗಳು ಇರ್ತವೆ. ನಮ್ಗೆ ಗೊತ್ತಿಲ್ಲ, ಪಟಾಕಿ ಹೊಡಿತಿರಲ್ಲ, ನಾಯಿ ಮರಿಗಳೆಲ್ಲ ಮನೆ ಒಳಗೆ ಬಂದು ಸೇರ್ಕೊಂಡ್ಬಿಡ್ತವೆ. ನೀವು ನೋಡಿರ್ತಾರೆ, ಪ್ರಾಬ್ಲಮ್ ಆಯ್ತು. ಅದಕ್ಕೆ ನಾನು ಬೇಕಾದ್ರೆ ಬೋಂಡೆ ಬೇಕಾದ್ರೆ ಮಾಡಿಸಿ ಅಂತ ಹೇಳಿದ್ದೆ. ನನ್ಗೆ ಬಹಳ ಸಂತೋಷ ಆಯ್ತು. ಆದ್ರೆ ತಂಬಾಕೊಟ್ಟು ರೈಲು ಕೂಡ ಇಲ್ಲಿದ್ದಾರೆ, ನಮ್ಮ ಮಂಜಣ್ಣವ್ರೆ, ಎಲ್ಲ ಮುಖಂಡರುಗಳು ಇದ್ದೀರಿ. ನಾನು 22 ವರ್ಷ ಆಯ್ತು ಈ ತಾಲೂಕಿಗೆ ಸಾರ್ವಜನಿಕ ಜೀವನಕ್ಕೆ ಬಂದು. 50ನೇ ವರ್ಷದಲ್ಲಿ ಕುಮಾರಣ್ಣರವರು ಅನಿತಮ್ಮ ಅವರು ಬಂದಂತ ಒತ್ತಾಯ ಮಾಡಿ ನಮ್ಮೆಲ್ಲ ಸೇರಿ ಒಂದು ಹುಟ್ಟುಹಬ್ಬ ಮಾಡಿದ್ರು. ಆ ಒಂದು ನೆನಪಿಗೋಸ್ಕರ ಇನ್ನು ಕೇಕ್ ಕಟ್ ಮಾಡಲ್ಲ ಅಂತ ಹೇಳಿದ್ದೆ. ಆದ್ರೆ ಈಗ 60 ವರ್ಷ ಆಗೋದ್ರಿಂದ ಈ ನಮ್ಮ ಚಂದ್ರಸಪ್ಪನವರು, ಈ ನಮ್ಮ ಲಕ್ಕೇಗೌಡ ರಮೇಶು, ಬಸಂತ್ ಇವರೆಲ್ಲ ಹಠ ಮಾಡಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. ಆದ್ರೆ ಅದನ್ನ ಅಲ್ಲೂ ಅಷ್ಟೇ ನಾನು ಹೇಳಿದ್ದೆ, ಕೇಕ್ ಕಟ್ ಮಾಡಲ್ಲ, ಹಾರ ಹಾಕ್ಬಿಡಿ ಅಂತ. ನನಗೂ ಹಾರ ಪರ ಹಾಕಿದ್ರು. ಆದ್ರೆ ಅವತ್ತಿನ ಕಾರ್ಯಕ್ರಮದಲ್ಲಿ ಈ ತಾಲೂಕಿನ 25,000 ಮಕ್ಕಳಿಗೆ ನೋಟ್ಬುಕ್ ಕೊಡುವಂಥದ್ದು, ಹೊಸ ಆಂಬ್ಯುಲೆನ್ಸು, ಮತ್ತೆ ಸಾಲಿಗ್ರಾಮ ಭಾಗಕ್ಕೆ ಇನ್ನೊಂದು ಮುಕ್ತಿ ರಥ ಇನ್ನೊಂದು 2-3 ದಿವಸ ಬರುತ್ತೆ. ಅದ್ರ ಜೊತೆಗೆ 800 ಅಂಗವಿಕಲರ ಮಕ್ಕಳಿಗೆ ಏನು ಪ್ರತಿ ವರ್ಷ 2,000 ರೂಪಾಯಿ ಕಟ್ತಿದ್ದೆ, ಅದು ಈಗ ಅವ್ರಿಗೆ 50,000-60,000 ರೂಪಾಯಿ ದುಡ್ಡು ಈಗ ಕೊಡ್ತಾ ಇದ್ವಿ. LIC ಅವ್ರು ಕೊಡ್ತಾರೆ. ಒಂದು 300 ತಳ್ಳ ಗಾಡಿ, ಆಮೇಲೆ 300 ಜನಕ್ಕೆ ಐರನ್ ಮಾಡೋದು, ಆಮೇಲೆ ಮತ್ತೆ ತಲೆ ಅದೇ ಸೌತ ಸಮಾಜದವ್ರಿಗೆ 300 ಜನಕ್ಕೆ ಪೂರ್ತ ಸೆಟ್ಟು, ಮತ್ತೆ ಟೀಚರ್ಸ್ಗೆ ಮತ್ತೆ ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿಯವ್ರಿಗೆ, ಈ ರೀತಿ ನನ್ನ ಕೈಲಾದಷ್ಟು. ಆಮೇಲೆ 400 ಜನಕ್ಕೆ ಕನ್ನಡಕ, 4,000 ಜನಕ್ಕೆ ಹೆಲ್ತ್ ಕ್ಯಾಂಪು, ಒಂದು 100 ಜನ ರಕ್ತ ಕೊಟ್ಟವ್ರೆ. ಈ ರೀತಿ ನನ್ನ ಕೈಲಾದಷ್ಟು ಸಮಾಜಕ್ಕೆ ಮಾಡುವಂಥದ್ದನ್ನ ಮಾಡಿದ್ವಿ. ಆದರೆ ನಮ್ಗೆ ಒಂದೇನು ಆಶ್ಚರ್ಯ ಆಯಿತು ಅಂದರೆ, ಮೈಸೂರಿಂದ ನಿಮ್ಮ ಸಾಲಿಗ್ರಾಮದವರಿಗೆ ಅಂದರೆ ಕ್ಯಾರ್ನಗರದವರಿಗೆ ನಾನೇ ಅನ್ಕೊಂಡಿರ್ಲಿಲ್ಲ. ನಾನು ದೇವ್ರ ಮುಂದೆ ಹೇಳ್ತಾ ಇದ್ದೀನಿ, ಅಷ್ಟು ಜನ ಸೇರ್ತಾರೆ, ಅಷ್ಟು ಚೆನ್ನಾಗಿ ಕಾರ್ಯಕ್ರಮ ಆಯ್ತದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ನಿರೀಕ್ಷೆಗಿಂತ
10ರಷ್ಟು ಚೆನ್ನಾಗಿ ನೀವು ಮಾಡಿರೋದ್ರಿಂದ ಅದೇ ನೆನಪು ನನ್ನ ಕೊನೆ ಉಸಿರಿರೋ ತನಕ ಇರಲಿ ಅನ್ನುವಂಥ ಭಾವನೆಯಿಂದ ಇನ್ಯಾವತ್ತೂ ನಿಮ್ಮ ಆಶೀರ್ವಾದದಿಂದ ನಾನು ಎಷ್ಟೇ ವರ್ಷ ಬದುಕಿದ್ರು ಕೂಡ ಮತ್ತೆ ಹುಟ್ಟುಹಬ್ಬ ಮಾಡ್ಕೊಳ್ಳಲ್ಲ ಅಂತ ಅವತ್ತಿಷ್ಟೇ. ಯಾಕೆಂದ್ರೆ ಆ ಥರ ನಾನು ಮಂತ್ರಿ ಆಗಿರ್ಲಿ, ನಾನು MLA ಆಗಿರ್ಲಿ, ಅಥವಾ ಇನ್ಯಾವುದೇ ಹುದ್ದೆ ಹೋದ್ರು ಕೂಡ ಆ ರೀತಿ ಮಾಡ್ತಿರ್ಲಿಲ್ಲ. ಅಷ್ಟೊಂದು ಚೆನ್ನಾಗಿ ನನ್ನ ಪುಣ್ಯಾತ್ಮ ತಂದೆ ತಾಯಿ ನೋಡಿ, ಒಂದು ನಾನೊಬ್ರಿಗೆ ಫೋನ್ ಮಾಡಿಲ್ಲ, ಒಂದು ಕಾರ್ ಇಲ್ಲ, ಒಂದು ಸ್ಕೂಟರ್ ಮಾಡಿಲ್ಲ, ಒಂದು ವೆಹಿಕಲ್ ಮಾಡಿಲ್ಲ, ಒಂದು ಲಾರಿ ಮಾಡಿಲ್ಲ. ಅಷ್ಟು ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಬಂದಿರೋದು ನಾನು ಮೇಲೆ ಇಟ್ಟಿರುವಂತ ಪ್ರೀತಿಗೋಸ್ಕರ. ಅದೇ ನನ್ನ ಮನಸ್ಸಲ್ಲಿ ಉಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಾನು ಯಾವತ್ತೂ ಮಾಡಲ್ಲ ಅಂತ ತೀರ್ಮಾನ ಮಾಡಿದ್ದೀನಿ. ಸಾಲಿಗ್ರಾಮ, ತಂದ್ರೆ ಅಂಕನಹಳ್ಳಿ, ಮತ್ತೆ ನಮ್ಮ ಆ ಕಡೆ ತಂದ್ರೆ ಕೊಪ್ಪಳು, ಕರ್ಪೂರ, ಇವೆಲ್ಲ ಇಷ್ಟರಲ್ಲಿ ಸಾಲಿಗ್ರಾಮ ಪಟ್ಟಣ ಪಂಚಾಯಿತಿ ಮಾಡಿ ಇವೆಲ್ಲವನ್ನು ಸೇರಿಸುವಂಥದ್ದು ಆಗ್ಬೇಕಿತ್ತು. ನಾನು ಅದೇ ಕಾರಣಕ್ಕೆ ತಾಲೂಕು ಹೆಡ್ ಕ್ವಾರ್ಟರ್ ಮಾಡಿದ್ದೆ. ಈಗ ಕುಮಾರಣ್ಣವ್ರು 10 ಕೋಟಿ ರೂಪಾಯಿನಲ್ಲಿ ಬೇರಿಯಕ್ಕೆ ಆಸ್ಪತ್ರೆ ಮಾಡಿಸ್ತಾ ಇದ್ದೀನಿ. ಅದು ಸ್ವಲ್ಪ ಆಕ್ಸಿಡೆಂಟ್ ಸ್ಪಾಟ್ ಅಂತ. ಸಾಲಿಗ್ರಾಮದಲ್ಲಿ ಇಷ್ಟೊತ್ತಿಗೆ ಆಗ್ಬೇಕಿತ್ತು, ಏನ್ ಮಾಡ್ತಾರೆ ನೋಡೋಣ. ಆಮೇಲೆ ಎಷ್ಟು ಮನೆಗಳು ಕೊಟ್ಟವ್ರೆ, ಏನೇನ್ ಕೊಟ್ಟವ್ರೆ ಎಲ್ಲ ನಿಮ್ಗೆ ಗೊತ್ತದೆ. ನಾನೇನು ಮಾತಾಡಕ್ ಹೋಗಲ್ಲ, ಅದರಿಂದ ನಾನು ಏನು ಮಾತಾಡಕ್ ಹೋಗಲ್ಲ. ಆದ್ರೆ ಒಂದು ಮಾತನ್ನ ನಾನು ಹೇಳ್ತಾ ಇದ್ದೀನಿ, ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಿ. ನಾನು ಈ ಹುಟ್ಟುಹಬ್ಬದ ದಿವಸದಲ್ಲಿ 2 ಗೃಹ ಪ್ರವೇಶ ಮಾಡಿದ್ದೀವಿ. ಆ ದೇವಸ್ಥಾನ ತೋರಿಸಿದಿರಿ. ಅದಕ್ಕೆ ಕೂಡಲೇ ಕುಮಾರಣ್ಣಂದಿರ್ಬೋದು ಅಥವಾ ನನ್ನ ಸ್ನೇಹಿತರು ಮಂಜೇಗೌಡರು ಅಥವಾ ಬೇರೆ ವಿವೇಕ್ ಈ ತರ ಸ್ನೇಹಿತರುಗಳ ಜೊತೆ ಮಾತನಾಡಿ 9 ಲಕ್ಷ ರೂಪಾಯಿನ ಅದಕ್ಕೆ ಗ್ರಾಂಟ್ ಕೊಡೋಕೆ ನಾನು ಒಪ್ಕೊಂಡಿದ್ದೀನಿ. 1 ಲಕ್ಷ ರೂಪಾಯಿನ ನಾನು ವೈಯಕ್ತಿಕವಾಗಿ ಕೊಡ್ತಾ ಇದ್ದೀನಿ. ಆ ದೇವಸ್ಥಾನನ ಆದಷ್ಟು ಬೇಗ ಊರವ್ರು ನಿಂತ್ಕೊಂಡು ಮಾಡಿ, ಯಾವ ಕಾರಣಕ್ಕೂ ಆದಷ್ಟು ಬೇಗ ಅದಕ್ಕೆ ಹಣನ ಕೊಡುವಂಥದ್ದನ್ನ ಮಾಡಿಕೊಡ್ತೀನಿ. ಈಗ ನಾನು ಕೊಡೋ 1 ಲಕ್ಷ ರೂಪಾಯಿ ತಕ್ಷಣ ಪಾಯ ಹಾಕಿ ಇನ್ನು ಉಳಿಕೆಯದನ್ನ ಗ್ರಾಂಟ್ ಕೊಡೋ ತಕ್ಷಣ ಕೆಲಸ ಮಾಡಿಕೊಡ್ತೀನಿ. 5 ಲಕ್ಷ ರೂಪಾಯಿ ಖರ್ಚಾಗೈತೆ, 2 ಲಕ್ಷ ರೂಪಾಯಿನ ಖಂಡಿತವಾಗಿ ಪ್ರೈಮ್ ಮಿನಿಸ್ಟರ್ ಕೊಡಿಸ್ಕೊಡ್ತೀನಿ. ಅವ್ರನ್ನ ನೋಡಿ ನೋವಾಯಿತು. ನಾನು ವೈಯಕ್ತಿಕವಾಗಿ 50,000 ರೂಪಾಯಿ ಕೊಡ್ತೀನಿ. ನಿಮ್ಮೆಲ್ಲರಿಗೆ ಮಕ್ಕಳು ಚೆನ್ನಾಗಿ ಓದಿ, ಸೂರ್ಯನಿಗೂ ಮೋಡ ಬರ್ತದೆ, ಆದ್ರೆ ನನ್ನ ನೀವು 3 ಸತಿ ಗೆಲ್ಸಿದ್ದೀರಲ್ಲ, ಅದನ್ನ ಮರೆಯಕ್ಕಾಗಲ್ವಲ್ಲ. MLA ಮಾಡಿದ್ದೀರಿ, ಮಂತ್ರಿ ಮಾಡಿದ್ದೀರಿ, ಆ ಋಣ ಅದಲ್ಲ, ಇರ್ಲಿ ಬಿಡಿ. ನನ್ನಲ್ಲಿ ಏನೋ ತಪ್ಪಿತ್ತೇನೋ ತಿದ್ಕೊಳ್ಳೋಕೆ ಅವಕಾಶ ಆಯ್ತು, ಏನಾಯ್ತು ಇರ್ಲಿ ಬಿಡಿ. ಇಷ್ಟು ಹೇಳಿ, ಈಗ ನಂದು ಅಂತ ಕೇಂದ್ರದ್ದು ಇವ್ರದಲ್ಲ, ಆದ್ರೆ ಅದನ್ನ ಉಚಿತವಾಗಿ ತೋರಿಸ್ಕೊಡ್ಬೋದು ಅಂತ ತೋರಿಸೋದಕ್ಕೆ ಏನಾಗೋದಿಲ್ಲ. ಅವತ್ ಪರ ಅಂತೇಳಿ ಪರ ನಡೀತಾನೆ, ನಾವು ಸ್ಟಾರ್ಟ್ ಮಾಡಿದ್ವಿ ಆಂಬುಲೆನ್ಸ್ ಸನ್ಮಾನ್ಯ ಯಡಿಯೂರಪ್ಪನವ್ರು ಇಲ್ಲಿಂದ ಪ್ರಾರಂಭ ಮಾಡಿಸಿದ್ರು. ಅದರಿಂದ ನನ್ನ ಕೈಲಾಗಿದ್ನ ಪ್ರಾಮಾಣಿಕ ಮಾಡುವಂಥದ್ದು ಮಾಡಿದ್ವಿ. ನಾವಿದ್ದಾಗ ಬೋರ್ವೆಲ್ ಕೊಟ್ಟವು, ನಾವಿದ್ದಾಗ ಇದು ಎಂತ ನಿರಂತರ ವಿದ್ಯುತ್, ಹೊಳೆಯಿಂದ ನೀರು. ನಾವು ಇಲ್ಲಿಂದ ಸಾಲಿಗ್ರಾಮಕ್ಕೆ ರೋಡ್ನ ನಾನ್ ಗುಡ್ಲಿ ಪೂಜೆ ಮಾಡಿ ಪ್ಯಾಚ್ ಹಾಕ್ಸಿದ್ ಈಗ ಕಂಪ್ಲೀಟ್ ಆಯ್ತು. 3 ವರ್ಷ ಕಂಪ್ಲೀಟ್ ಆಗಿರೋದು. ಅದು 2 ಕಡೆ ಆಗೋದಲ್ಲ, 3 ಕೋಟಿ ಇಲ್ಲಿಂದ ಅಲ್ಲಿ ತನಕ ನಾನ್ ತಂದಿದ್ದು. ಆಮೇಲೆ 10 ಕೋಟಿ 20 ಕೋಟಿ 50 ಕೋಟಿ ಎಲ್ಲ ದುಡ್ಡು ತಂದಿದೀವಿ. 100 ಕೋಟಿ ತಂದಿದೀವಿ. ಕುಮಾರಣ್ಣ ಮುಖ್ಯಮಂತ್ರಿ ಆದಾಗ ಒಂದೇ ಒಂದು ಇಲಾಖೆಗೆ 105 ಕೋಟಿ ತಂದೆ. ಒಂದ್ ದಿವಸ ನಾನು ಫ್ಲೆಕ್ಸ್ ಹಾಕ್ಸ್ಕೊಂಡಿಲ್ಲ. ಏನ್ ಇಲ್ಲಿ ನೋಡಿದ್ರೆ ಹೊಸಪರ್ತಿ ಫ್ಲೆಕ್ಸ್ ಇರ್ತದೆ. ಅದರಿಂದ ನಿಮ್ಮೆಲ್ಲರಿಗೆ ಕೈ ಮುಗಿದು ನನ್ನನ್ನ ಪ್ರೀತಿಯಿಂದ ಕರೆದು ನೀವು ನಿಮ್ಮ ಆರೈಕೆ ನನ್ಗೆ ಬಹಳ ಮುಖ್ಯ. ಈಗಾಗ್ಲೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಬ್ಬೊಬ್ಬರ ಮೇಲೆ 1.5 ಲಕ್ಷ ತಲೆ ಮೇಲೆ ಮಡಗಿದ್ದಾರೆ. ಇದ ಜ್ಞಾಪಕ ಇಟ್ಕೊಳ್ಳಿ. ಈ ಮಕ್ಕಳ ಮೇಲಿದೆ 1.5 ಲಕ್ಷ ಇದೆ. ರಾಜ್ಯ ಸರ್ಕಾರ ಮಾಡಿರೋ ಸಾಲ. ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ.